ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ನರ್ಸಿಂಗ್ ಕರಿಯರ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವಾಗಲೇ ನೀವು ತಮ್ಮನೇಲಿ ನೋಡೇ ಇರ್ತೀರಾ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ, BSc ನರ್ಸಿಂಗ್ ಎಕ್ಸಾಮ್ಸ್ನ ಯಾವ ರೀತಿ ಬರೆಯೋದು, ಅಂದರೆ ಯಾವ ರೀತಿ ಎಕ್ಸಾಮ್ನ ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ, ಪೇಪರ್ ಪ್ರೆಸೆಂಟೇಷನ್ನ ಯಾವ ರೀತಿ ಮಾಡಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಹಾಗೆ ಮತ್ತು ಸಿಂಪಲ್ ಟೆಕ್ನಿಕ್ಸ್ನ ಯೂಸ್ ಮಾಡಿ ಯಾವ ರೀತಿ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾನೆ ಹೋಗುತ್ತೆ. ಸೊ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಪೇಪರ್ ಪ್ರೆಸೆಂಟೇಷನ್. ನೀವು ಯಾವುದೇ ಎಕ್ಸಾಮ್ಸ್ನ ಬರೀರಿ, ಪೇಪರ್ ಪ್ರೆಸೆಂಟೇಷನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಲಾಂಗ್ ಎಸ್ಸೇನ ಬರಿತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ಅವ್ರು ಏನೋ ಕ್ವಶನ್ನ ಕೇಳಿದರೆ ಅದಕ್ಕೆ ಆನ್ಸರ್ನ ಬರೀಲಿಕ್ಕೆ ಹೋಗಬೇಡಿ. ಫಸ್ಟ್ ಇಂಟ್ರೊಡಕ್ಷನ್, ಡೆಫಿನೇಷನ್, ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಆನ್ಸರ್ನ ಬರಿತಾ ಹೋದರೆ ನಿಮ್ಮ ಆನ್ಸರ್ ನೀಟಾಗಿರುತ್ತೆ ಮತ್ತು ಇವ್ಯಾಲ್ಯುವೇಟರ್ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತು ನೀವು ಎಕ್ಸಾಮ್ಸ್ನ ಬರೆಯುವಾಗ ಒಂದು ಫ್ಲೋ ಚಾರ್ಟ್ನ ಯೂಸ್ ಮಾಡ್ಕೊಂಡು ಬರೀರಿ. ಅಂದರೆ ನೀವು ಯಾವುದಾದ್ರೂ ಟೈಪ್ಸ್ ಬರಿತಾ ಇದ್ದೀರಾ, ಕಾಸಸ್ ಬರಿತಾ ಇದ್ದೀರಾ, ಸಿಂಟಮ್ಸ್ ಬರಿತಾ ಇದ್ದೀರಾ ಅಂದರೆ ಒಂದು ಫ್ಲೋ ಚಾರ್ಟ್ಸ್ನ ಯೂಸ್ ಮಾಡಿ ಆನ್ಸರ್ನ ಬರೆದ್ರೆ ಇವ್ಯಾಲ್ಯುವೇಟರ್ಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಒಂದು ಫ್ಲೋ ಚಾರ್ಟ್ಸ್ನ ಯೂಸ್ ಮಾಡಿ ಆನ್ಸರ್ನ ಬರೀರಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನಲ್ಲಿ ನಿಮ್ಮ ಆನ್ಸರ್ ಬುಕ್ಲೆಟ್ ಇರಬೇಕಾಗತ್ತೆ. ಸೊ ಇದು ನಿಮ್ಮ ಆನ್ಸರ್ ಬುಕ್ಲೆಟ್ ಈ ರೀತಿ ಇದ್ದರೆ ನಿಮಗೆ ಒಂದು ಒಳ್ಳೆ ಗುಡ್ ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಮತ್ತು ನೀವು ಆನ್ಸರ್ನ ಬರೆಯುವಾಗ ಮೇನ್ ವರ್ಡ್ಸ್ನ ಹೈಲೈಟ್ ಮಾಡಿ ಬರೀರಿ. ನೀವು ಮೇನ್ ವರ್ಡ್ಸ್ನ ಹೈಲೈಟ್ ಮಾಡೋದರಿಂದ ಅದು ಎಕ್ಸಾಮಿನರ್ಗೆ ಡೈರೆಕ್ಟ್ ಕಣ್ಣಿಗೆ ಕಾಣಿಸುತ್ತೆ. ಮತ್ತು ಆನ್ಸರ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಪಾಯಿಂಟ್ ವೈಸ್ ಆನ್ಸರ್ನ ಬರಿತಾ ಹೋಗಿ. ನೀವು ಯಾವುದೇ ಆನ್ಸರ್ನ ಬರೀರಿ, ಪಾಯಿಂಟ್ ವೈಸ್ ಆನ್ಸರ್ನ ಬರಿತಾ ಹೋದರೆ ಈ ಇವ್ಯಾಲ್ಯುವೇಟರ್ಗೂ ಕೂಡ ಈಸಿ ಆಗುತ್ತೆ ಕರೆಕ್ಷನ್ ಮಾಡಲಿಕ್ಕೆ ಮತ್ತು ನಿಮಗೆ ಒಳ್ಳೆ ಗುಡ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಮೇನ್ ವರ್ಡ್ಸ್ನ ಹೈಲೈಟ್ ಮಾಡಿ ಮತ್ತು ಪಾಯಿಂಟ್ ವೈಸ್ ಆನ್ಸರ್ನ ಬರಿತಾ ಹೋಗಿ. ಈ ಥರ ನೀವು ಪಾಯಿಂಟ್ ವೈಸ್ ಆನ್ಸರ್ನ ಬರಿತಾ ಹೋದರೆ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಒಳ್ಳೆಯ ಮಾರ್ಕ್ಸ್ ಕೂಡ ಬರುತ್ತೆ. ಮತ್ತು ಲಾಂಗ್ ಎಸ್ಸೆ, ಶಾರ್ಟ್ ಆನ್ಸರ್ಗೆ ಎಷ್ಟೆಷ್ಟು ಪೇಜ್ ಆನ್ಸರ್ನ ಬರಿಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಸೆಮಿಸ್ಟರ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ 15 ಮಾರ್ಕ್ಸಿಗೆ ಲಾಂಗ್ ಎಸ್ಸೆ ಇತ್ತಪ್ಪ ಅಂದರೆ ಮಿನಿಮಮ್ 7 to 8 ಪೇಜಸ್ನ ಬರೀರಿ 15 ಮಾರ್ಕಿಗೆ ಇದ್ದರೆ. ಮತ್ತು 10 ಮಾರ್ಕ್ಸ್ಗೆ ಇತ್ತಂದರೆ 5 ಪೇಜಸ್ನ ಬರಿಬೋದು ನೀವು. ಆ್ಯನ್ಯುವಲ್ ಸ್ಟೂಡೆಂಟ್ಸ್ಗೂ ಅಷ್ಟೇ ನಿಮಗೆ 10 ಮಾರ್ಕ್ಸ್ಗೆ ಲಾಂಗ್ ಎಸ್ಸೆ ಇರುತ್ತೆ, ನೀವು 5 ಪೇಜಸ್ನ ಲಾಂಗ್ ಎಸ್ಸೆಗೆ ಬರಿಬೇಕು. ಮತ್ತು ಶಾರ್ಟ್ ಎಸ್ಸೆಗೆ ಬಂದರೆ 5 ಮಾರ್ಕ್ಗೆ ಶಾರ್ಟ್ ಎಸ್ಸೆ ಇರುತ್ತೆ, ಮಿನಿಮಮ್ 3 ಪೇಜಸ್ನ ನೀವು ಬರಿಬೇಕಾಗುತ್ತೆ ಶಾರ್ಟ್ ಎಸ್ಸೆಯಲ್ಲಿ. ಮತ್ತು ಶಾರ್ಟ್ ಆನ್ಸರಲ್ಲಿ ಹಾಫ್ ಪೇಜ್ ಅಥವಾ 1 ಶಾರ್ಟ್ ಎಸ್ಸೆ 2 ಮಾರ್ಕ್ಸ್ಗೆ ನೀವು ಹಾಫ್ ಪೇಜ್ ಅಥವಾ 1 ಪೇಜ್ನ ಬರಿಬೇಕಾಗತ್ತೆ. ನೀವು ಏನಾದರೂ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಲಾಸ್ಟಲ್ಲಿ ಮಲ್ಟಿಪಲ್ ಚಾಯ್ಸ್ ಕೂಡ ಇರುತ್ತೆ, ನೀವು ಮಲ್ಟಿಪಲ್ ಚಾಯ್ಸ್ನ ಬರಿಬೇಕಾಗತ್ತೆ. ಸೊ ಇದಿಷ್ಟು ಪೇಪರ್ ಪ್ರೆಸೆಂಟೇಷನು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ಇವಾಗ ಟೈಮ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ಕೋಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಫುಲ್ ಎಲ್ಲ ಕ್ವಶನ್ಸ್ನ ಕವರ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್, ನೀವು ಎಕ್ಸಾಮಲ್ಲಿ ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ತೀರಾ ಅದ್ರ ಮೇಲೆ ನೀವು ಎಷ್ಟು ಕ್ವಶನ್ನ ಅಟೆಂಡ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಎಕ್ಸಾಮ್ನ ಬರಿತಾ ಇದ್ದೀರಾ ಅಂದರೆ ನೀವು ಪ್ರಾಪರಾಗಿ ಟೈಮ್ನ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನೀವು ಎಲ್ಲ ಕ್ವಶನ್ನು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಟೋಟಲ್ 180 ಮಿನಿಟ್ಸ್ ಇರುತ್ತೆ, ಅಂದರೆ 3 hours ಟೈಮ್ ಇರುತ್ತೆ. ನಿಮಗೆ 180 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲ್ ನಿಮ್ಮದು 75 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಟೋಟಲ್ 180 ಮಿನಿಟ್ಸು ಡಿವೈಡೆಡ್ ಬೈ 75 ಮಾರ್ಕ್ಸ್. ಇದನ್ನು ನೀವು ಡಿವೈಡೆಡ್ ಮಾಡಿದರೆ ಈಚ್ ಮಾರ್ಕ್ಸಿಗೆ ನಿಮಗೆ 2.4 ಮಿನಿಟ್ಸ್ ಬರುತ್ತೆ. ಅಂದರೆ 1 ಮಾರ್ಕಿಗೆ ನಿಮಗೆ 2.4 ಮಿನಿಟ್ ಟೈಮ್ ಇದೆ. ಈಚ್ ಮಾರ್ಕ್ಗೆ 2.4 ಮಿನಿಟ್ಸ್ ಟೈಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಲಾಂಗ್ ಎಸ್ಸೆ ಬರಿತಾ ಇದ್ದೀರಾ ಅಂದ್ಕೊಳ್ಳಿ. ಲಾಂಗ್ ಎಸ್ಸೆ ನೀವು 10 ಮಾರ್ಕ್ಸ್ಗೆ ಇದೆ ಅಂದ್ಕೊಳ್ಳಿ. ನೀವು 10 ಮಾರ್ಕ್ಸ್ ಲಾಂಗ್ ಎಸ್ಸೆ ಬರಿತಾ ಇದ್ದೀರಿ ಅಂದರೆ 10 × 2.4. ಸೊ ನೀವು 10 × 2.4 ಮಾಡಿದ್ರೆ ಎಕ್ಸಾಕ್ಟ್ಲಿ 24 ಮಿನಿಟ್ಸ್ ಬರುತ್ತೆ. ನೀವು 24 ಮಿನಿಟ್ಸಲ್ಲಿ ಒಂದು ಲಾಂಗ್ ಎಸ್ಸೆನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ನೀವು ಹಾಫ್ ಆನ್ ಅವರ್ನ ತೊಗೊಂಡ್ರೆ 2 ಲಾಂಗ್ ಎಸ್ಸೆನ ಕಂಪ್ಲೀಟ್ ಮಾಡಲಿಕ್ಕೆ 1 ಅವರ್ ಟೈಮ್ ನಿಮಗೆ ಹೋಗುತ್ತೆ. ನೆಕ್ಸ್ಟ್ ಇದೇ ಥರ ನೀವು 5 ಮಾರ್ಕ್ಸಿಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮತ್ತು 2 ಮಾರ್ಕ್ಸಿಗೆ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಷ್ಟು ಟೈಮ್ನಲ್ಲಿ ನೀವು ಅದನ್ನು ಕವರ್ ಮಾಡ್ತಾ ಹೋಗಿದ್ರೆ ನೀವು ಎಕ್ಸಾಮಲ್ಲಿ ಎಲ್ಲ ಕ್ವಶನ್ನು ಅಟೆಂಡ್ ಮಾಡ್ಬೋದು ಮತ್ತು ಎಲ್ಲ ಕ್ವಶನ್ಗೂ ಆನ್ಸರ್ನ ಬರಿತಾ ಹೋಗ್ಬೋದು. ಸೊ ಇದ್ರ ಬಗ್ಗೆನೇ ನಾನು ಒಂದು ಇನ್ ಡೀಟೇಲ್ ಆಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ, ಅದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಹೋಗಿ ನೋಡಿಕೊಂಡ್ರೆ ನಿಮಗೆ ಪೇಪರ್ ಪ್ರೆಸೆಂಟೇಷನು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೇ ಒಂದು ಫುಲ್ ವಿಡಿಯೋ ಇದೆ. ಅದನ್ನು ನೀವು ನೋಡಿದರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಅದನ್ನು ಒಂದು ಸಲ ಹೋಗಿ ನೋಡಿ.
ಮತ್ತು ನೀವು ಎಕ್ಸಾಮಲ್ಲಿ ಟೈಮ್ ಸಾಕಾಗಲಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂತ ಯಾವುದೇ ಕ್ವಶನ್ನು ಕೂಡ ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಯಾವುದೇ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ರಿಲೇಟೆಡ್ ಆನ್ಸರ್ನ ಬರೆದು ಬನ್ನಿ. ನೀವು ರಿಲೇಟೆಡ್ ಆನ್ಸರ್ ಬರೋದ್ರಿಂದ ನಿಮಗೆ 1 ಮಾರ್ಕೋ 2 ಮಾರ್ಕೋ ಅದರಲ್ಲಿ ಬಂದರೆ ನೀವು ಪಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಯಾವ ಕ್ವಶನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅದರ ರಿಲೇಟೆಡ್ ಆನ್ಸರ್ನ ಬರೀರಿ. ಫಸ್ಟ್ ನಿಮ್ಗೆ ಗೊತ್ತಿರೋ ಆನ್ಸರ್ನ ಎಲ್ಲ ಬರೆದಾದ್ಮೇಲೆ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತೇ ಇಲ್ಲಪ್ಪ ಅಂದರೆ ಅದರ ರಿಲೇಟೆಡ್ ಆನ್ಸರ್ನ ಬರೆದು ಬನ್ನಿ. ಸೊ ಕ್ವಶನ್ನ ಯಾವುದೇ ಕ್ವಶನ್ನ ಎಂಪ್ಟಿ ಆಗಿಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ. ಎಷ್ಟು ಕ್ವಶನ್ ಕೊಟ್ಟಿರ್ತಾರೋ ಅಷ್ಟು ಕ್ವಶನ್ನು ಅಟೆಂಡ್ ಮಾಡಿ. ಸೊ ಇದಿಷ್ಟು ಪೇಪರ್ ಪ್ರೆಸೆಂಟೇಷನ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಯಿತು. ಇವಾಗ ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ ಒಂದು ಗುಡ್ ಮಾರ್ಕ್ಸ್ನ ತೊಗೊಳ್ಳೋದು ಹೇಗೆ ಅಂದರೆ ಯಾವ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿ ಆನ್ಸರ್ನ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ನಾವು ಮೊದಲಿಗೆ ನೀವು ಎಲ್ಲ ಪೇಜಸ್ಗೆ ಮಾರ್ಜಿನ್ ಲೈನ್ನ ಹಾಕಿ ಆನ್ಸರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಮಾರ್ಜಿನ್ ಲೈನ್ ಹಾಕೋದ್ರಿಂದ ನಿಮ್ಮ ಆನ್ಸರು ನೀಟಾಗಿರುತ್ತೆ ಮತ್ತು ಇವ್ಯಾಲ್ಯೂಟರ್ಗೆ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತು ನೀವು ಪೇಪರ್ ಸ್ಕ್ಯಾನ್ ಆಗುವಾಗ ನೀವು ಏನು ಬರೆದಿರ್ತೀರೋ ಅದು ಫುಲ್ ಸ್ಕ್ಯಾನ್ ಆಗುತ್ತೆ. ನೀವು ಮಾರ್ಜಿನ್ ಲೈನ್ ಹಾಕಿ ಬರೋದ್ರಿಂದ 1 ಸೆಂಟಿಮೀಟ್ರಿಂದ 2 ಸೆಂಟಿಮೀಟ್ರ್ ಬಿಟ್ಟು ಮಾರ್ಜಿನ್ ಲೈನ್ ಹಾಕಿ ಆನ್ಸರ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೀವು ಯಾವುದೇ ಆನ್ಸರ್ನ ಬರೀರಿ, ಪಾಯಿಂಟ್ ವೈಸ್ ಆನ್ಸರ್ನ ಬರೀರಿ. ಅಂದರೆ ನೀವು ಯಾವುದೇ ಪ್ಯಾರಾಗ್ರಾಫ್ ರೂಪದಲ್ಲಿ ಆನ್ಸರ್ನ ಬರೆದ್ರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಸಿಗೋದಿಲ್ಲ. ಪಾಯಿಂಟ್ ವೈಸ್ ಆನ್ಸರ್ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಮತ್ತು ಯಾವುದೇ ಆನ್ಸರ್ನ ಬರಿಬೇಕಾದ್ರೆ ಫ್ಲೋ ಚಾರ್ಟ್ಸ್ನ ಯೂಸ್ ಮಾಡಿ. ಅಂದರೆ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ಪು ನೀವು ಆನ್ಸರ್ನ ಬರೆಯುವಾಗ ಮೇನ್ ವರ್ಡ್ಸ್ನ ಹೈಲೈಟ್ ಮಾಡಿ ಬರೀರಿ. ನೀವು ಮೇನ್ ವರ್ಡ್ಸ್ನ ಹೈಲೈಟ್ ಮಾಡೋದ್ರಿಂದ ಇವ್ಯಾಲ್ಯೂಟರ್ಗೆ ಮೊದಲು ಕಣ್ಣಿಗೆ ಅದೇ ಬೀಳುತ್ತೆ. ಅದಾದಮೇಲೆ ನೀವು ಇವಾಗ ಕಾಸಸ್ ಬರಿತಾ ಇದ್ದೀರಾ, ಟೈಪ್ಸ್ ಬರಿತಾ ಇದ್ದೀರಾ, ಏನಾದರೂ ಸಿಂಪ್ಟಮ್ಸ್ ಬರಿತಾ ಇದ್ದೀರಾ ಅಂದರೆ ಪಾಯಿಂಟ್ ಹಾಕಿ ಬರಿಬೇಡಿ ಅವನ್ನ. ಅಂದರೆ 1 2 3 ಅಂತ ಹಿಂಗೆ ನಂಬರ್ ಕೂಡ ಹಾಕಿ ಬರಿಬೇಡಿ. ಒಂದು ಫ್ಲೋ ಚಾರ್ಟ್ನ ಯೂಸ್ ಮಾಡಿ ನೀವು ಅವನ್ನ ಕಾಸಸ್ ಆಗಿರ್ಬೋದು, ಸಿಂಪ್ಟಮ್ಸ್ ಆಗಿರ್ಬೋದು, ಅವನ್ನ ನೀವು ಒಂದು ಫ್ಲೋ ಚಾರ್ಟ್ ಮುಖಾಂತರ ಬರೆದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಒಂದು ಗುಡ್ ಮಾರ್ಕ್ಸ್ ಕೂಡ ಬರುತ್ತೆ. ಮತ್ತು ಕೊನೆಯದಾಗಿ ಯಾವುದೇ ಕ್ವಶನ್ನು ಕೂಡ ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅದರ ರಿಲೇಟೆಡ್ ಆನ್ಸರ್ನಾದರೂ ಬರೆದು ಬನ್ನಿ. ಯಾವುದೇ ಕ್ವಶನ್ನು ಹಾಗೆ ಟಚ್ ಮಾಡದೆ ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಅದರ ರಿಲೇಟೆಡ್ ಆನ್ಸರ್ ಆದರೂ ಬರೆದು ಬನ್ನಿ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ನೋಟ್ಸ್ ಬೇಕಿದ್ದರೆ ಮತ್ತು ಏನಾದರೂ ನೋಟ್ಸ್ ಬೇಕಿದ್ದರೆ ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.